ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಮ ಪ್ರಿಪರೇಷನ್ ಯಾವ ಲೆವೆಲಿಗೆ ಇರಬೇಕು, ಕಟ್ ಆಫ್ ಎಷ್ಟಿರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಒಂದು ಏನು ಅರ್ಥ ಮಾಡ್ಕೊಳ್ಬೇಕಂತ ಅಂದರೆ, ಇಲ್ಲಿ ನಾವು ಮೇಜರ್ ಆಗಿ ಇವಾಗ ಕೆಲವೊಬ್ರು ಹೇಳ್ತಿರ್ತಾರೆ ಅಂತ ಅಂದರೆ, ಇಲ್ಲ 70 ಸ್ಕೋರ್ ಮಾಡಿದ್ರೆ ಸಾಕು ಪಕ್ಕ ಸೆಲೆಕ್ಷನ್ ಆಗ್ತೀವಿ, ಇಲ್ಲ ಅಂತ ಅಂದರೆ 65 ಸ್ಕೋರ್ ಮಾಡಿದ್ರು ಸಾಕು ಆರಾಮಾಗಿ ನಾವು ಏನು ಜಾಬ್ನ ಸೆಕ್ಯೂರ್ ಮಾಡ್ಕೊಳ್ಬೋದಂತ. ಬಟ್ ಆ ಕಟ್ ಆಫ್ ಏನಿದೆ ಅದನ್ನ ಡಿಪೆಂಡ್ ಆಗಿರುವಂಥ ಫ್ಯಾಕ್ಟರ್ಸ್ಗಳು ಬಹಳಷ್ಟಿದೆ, ಅದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಒಂದೇನಂತ ಅಂದರೆ ಮೇಜರ್ ಡಿಫ್ರೆನ್ಸು, ಈ ಬಾರಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅನ್ನೋದಕ್ಕಿಂತ ನಮ್ಮ ಪ್ರಿಪ್ರೇಷನ್ ಅಂತಾನೆ ನಾವು ಎಷ್ಟು ಸ್ಕೋರ್ ಮಾಡಬೇಕು, ನಮ್ಮ ಸ್ಕೋರ್ ಎಷ್ಟಿದ್ರೆ ನಾವು ಕಟ್ ಆಫ್ ಒಳಗಡೆ ಹೋಗ್ತೀವಿ ಅನ್ನೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಓಕೆನಾ? ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅನ್ನೋದಕ್ಕೂ ನಾವು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಾನಿಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಏನು ಕಟ್ ಆಫ್ ಇತ್ತು ಆ ಟ್ರೆಂಡ್ ನ ಅನಲೈಸ್ ಮಾಡಿ, ಅದ್ರ ಜೊತೆಗೆ ಇವಾಗ ಕಾಂಪಿಟೇಷನ್ ಎಷ್ಟಿದೆ ಅಂಡ್ ಅದ್ರ ಜೊತೆಗೆ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಇರ್ಬೋದು, ಹಾಗೆ ಸೇಫ್ ಸ್ಕೋರ್ ಅಂತಾನೆ ನೀವು ಎಷ್ಟು ಸ್ಕೋರ್ ಮಾಡಿದ್ರೆ ನೀವು ಆರಾಮಾಗಿ ಜಾಬ್ನ ಸೆಕ್ಯೂರ್ ಮಾಡ್ಕೊಳ್ತೀರಾ. ಸೊ ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಿದ್ದೀನಿ, ಖಂಡಿತ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಈಗ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಎಷ್ಟು ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ. RPC ಬಂತು ಅಂದರೆ 3395 ಪೋಸ್ಟು, HK 596 ಪೋಸ್ಟು, ಟೋಟಲ್ ಆಗಿ ನಮಗೆ 3991 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಇದು ಜಾಸ್ತಿ ಅಂತಾನೆ ಹೇಳ್ಬೋದು, ಹೌದಲ್ವಾ? ಅಂತ ಅಂದರೆ ಆಪರ್ಚುನಿಟಿ ಜಾಸ್ತಿ ಇದೆ. ಹಾಗಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್, ಯಾವ್ಯಾವ ಅಂಶಗಳ ಮೇಲೆ ಈ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದು ಟೋಟಲ್ ವೇಕೆನ್ಸಿ ಅಂತಾರೆ, ಒಟ್ಟು ಹುದ್ದೆಗಳು ಎಷ್ಟು ಕಾಲ್ಫಾರ್ಮ್ ಆಗಿದೆ, ಎಷ್ಟಾಗಿದೆ? 3991, ಹೌದಲ್ವಾ? ಸೊ ಒಂದೇ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇವಾಗ KA ಮೊನ್ನೆ 6 ಪೋಸ್ಟ್ ಕಾಲ್ ಮಾಡ್ತು, ಅದಕ್ಕೆ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ? ತುಂಬಾ ಕಡಿಮೆ ಜನ. ಬಟ್ ಇವಾಗ ನಂಬರ್ ಆಫ್ ಪೋಸ್ಟ್ ಏನಾಗಿದೆ ಇಲ್ಲಿ ಜಾಸ್ತಿ ಇದೆ. ಸೊ ಜಾಸ್ತಿ ಆಪರ್ಚುನಿಟಿ ಇದೆ ಅಂತ ಅಂದ್ಕೊಂಡು ಜಾಸ್ತಿ ಜನ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಅಪ್ಲಿಕೇಶನ್ ಹಾಕೋ ಜನಸಂಖ್ಯೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಜಾಸ್ತಿ ಆದ್ರೆ ಅದ್ರ ಅರ್ಥ ಏನು? ಅವ್ರನ್ನ ಎಲಿಮಿನೇಟ್ ಮಾಡ್ಲಿಕ್ಕೋಸ್ಕರ ಅಷ್ಟೇ ಅಲ್ವಾ ಪೋಸ್ಟ್ ಇರೋದು, ಬಟ್ ಲಕ್ಷಾಂತರ ಅಪ್ಲಿಕೇಶನ್ ಬಿತ್ತು ಅಂದಾಗ ಏನಾಗುತ್ತೆ? KA ಅವರು ಕೂಡ ಸೊ ಅವ್ರನ್ನ ಎಲಿಮಿನೇಟ್ ಮಾಡ್ಲಿಕ್ಕೋಸ್ಕರ ಕ್ವಶನ್ ಪೇಪರು ಡಿಫಿಕಲ್ಟಿ ತಂದ್ರು ಕೂಡ ತರಬಹುದು. ನೆಕ್ಸ್ಟ್, ಕ್ವಶನ್ ಪೇಪರ್ ಏನಾದ್ರು ಡಿಫಿಕಲ್ಟಿ ಇತ್ತು ಅಂತ ಅಂದ್ರೆ ಕಟ್ ಆಫ್ ಏನಾಗುತ್ತೆ? ಕಡಿಮೆ ಆಗುತ್ತೆ ಆಬ್ವಿಯಸ್ ಆಗಿ, ಹೌದು. ಇಲ್ಲ ಇನ್ ಕೇಸ್ ಏನಾದ್ರು ಮಾಡರೇಟ್ ಆಗಿ ಕೊಟ್ಟಿರೋ ಕ್ವಶನ್ ಪೇಪರ್ ಅಂತ ಅಂದ್ರೆ, ಇವಾಗಂತೂ ಈಸಿ ಇರೋದಂತೂ ಎಲ್ಲರೂ ಮಾಡೇ ಮಾಡ್ತಾರೆ, ಯಾಕಂದ್ರೆ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ. ಬಹಳಷ್ಟು ಅಂತಾದ್ರು ಆಲ್ಮೋಸ್ಟ್ ಒಂದು ಮುಕ್ಕಾಲ್ಕಿಂತ ಜಾಸ್ತಿ ಜನ ಈಸಿ ಪೇಪರ್ನ ಆರಾಮಾಗಿ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರು ಮಾಡರೇಟ್ ಆಗಿ ಕೊಟ್ಟರು ಕೂಡ ಏನಾಗುತ್ತೆ? ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಡಿಫಿಕಲ್ಟಿ ಮಾಡಿದ್ರು ಅಂತಂದ್ರೆ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ, ಮಾಡರೇಟ್ ಆಗಿತ್ತು ಅಂದ್ರೆ ಕಟ್ ಆಫ್ ಜಾಸ್ತಿ ಹೋಗುತ್ತೆ. ನೆಕ್ಸ್ಟ್, ನೆಗೆಟಿವ್ ಮಾರ್ಕಿಂಗ್ ಇಂಪ್ಯಾಕ್ಟ್. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಕ್ಯಾಂಡಿಡೇಟು 70.25 ನೆಗೆಟಿವ್ ಇರೋದು ಗೊತ್ತಿದೆ, 0.25 ನೆಗೆಟಿವ್ ಇದೆ, 70.25 ಸ್ಕೋರ್ ಮಾಡಿದ್ದಾರೆ ಅಂತ ಅಂದ್ರೆ ಅಷ್ಟು ಸ್ಕೋರ್ ಮಾಡಿರುವಂತ ಕ್ಯಾಂಡಿಡೇಟ್ಸ್ ಬಹಳಷ್ಟು ಜನ ಇರ್ತಾರೆ. ಫಾರ್ ಎಕ್ಸಾಂಪಲ್ 100 ಜನ ಇದ್ರೂ ಇರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಅಂದ್ರೆ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಅಲ್ಲಿ ಅವ್ರು ಆನ್ಸರ್ ಮಾಡ್ತಾರೆ ಗೊತ್ತಾ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇಂಪ್ಯಾಕ್ಟ್ ಬಹಳಷ್ಟಿದೆ. ಸೊ ನೀವು ಅಟೆಂಡ್ ಮಾಡ್ಬೇಕಾದ್ರೆ ದಯವಿಟ್ಟು ಗಮನ ಇಟ್ಟು ನೋಡಿ. ಅದಾಗಿದ್ದಾದ್ಮೇಲೆ ಕ್ಯಾಟಗರಿ ಅಂಡ್ ರಿಸರ್ವೇಶನ್. ಕ್ಯಾಟಗರಿ ಅಂಡ್ ರಿಸರ್ವೇಶನ್ ಬಂತು ಅಂದ್ರೆ ಜನರಲ್ ಮೆರಿಟ್ ಇಂದ ಹಿಡಿದು OBC, SC, ST, ಅದ್ರ ಜೊತೆಗೆ ವೆಮೆನ್ ಕೋಟಾ ಮತ್ತೆ HK ಕೋಟಾ, ಪ್ರತಿಯೊಂದಕ್ಕೂ ಕೂಡ ನಾನು ಇಲ್ಲಿ ನಿಮ್ಗೆ ತಿಳಿಸ್ತಿದ್ದೀನಿ. ಸೊ ಎಷ್ಟಿದ್ರೆ ನೀವು ಆವರೇಜ್ ಆಗಿ ಇದು ಮತ್ತೆ ಇನ್ನೊಂದು ಏನಂತಂದ್ರೆ, ಇದು ಡಿಸ್ಟ್ರಿಕ್ಟ್ ವೈಸ್ ನಿಮಗೆ ಕಟ್ ಆಫ್ ನಿಲ್ಲೋದ್ರಿಂದ ನಾನು ನಿಮ್ಗೆ ಐಡಿಯಲ್ ಕಟ್ ಆಫ್ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಿದ್ದೀನಿ. ಜನರಲ್ ಆಗಿ ನಿಮ್ಗೆ ಕಟ್ ಆಫ್ ಬಂತು ಅಂದಾಗ ಇದು ನಿಮ್ಗೆ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಈ 70 ಮಾರ್ಕ್ಸ್ ಅನ್ನೋದು ಏನು ಒಳ್ಳೆ ಸ್ಕೋರಾ ಅಥವಾ ಸೇಫ್ ಸ್ಕೋರಾ ಅಂತ ಏನಂತ ಅಂದ್ರೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಕ್ಯಾಟಗರಿ ಏನಿದೆ, ರಿಸರ್ವೇಶನ್ ಏನಿದೆ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಐಡಿಯಲ್ ಆಗಿ ತಗೊಂಡ್ರೆ 70 ಮಾರ್ಕ್ಸ್ ಇಸ್ ನಾಟ್ ಗುಡ್, ಹೌದಲ್ವಾ? ಸೊ ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಕಟ್ ಆಫ್ ನಿಲ್ಲುತ್ತೆ. ಬಟ್ ರಿಸರ್ವೇಶನ್ ಇದೆ ಅನ್ನೋದಾದ್ರೆ ಅದು ಬಾರ್ಡರ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾದ್ರೆ ಕ್ಯಾಟಗರಿ ವೈಸ್ ಕಟ್ ಆಫ್ ಎಷ್ಟು ಬೇಕಾಗುತ್ತೆ ನಮಗೆ ರಿಸರ್ವೇಶನ್ ಅಲ್ಲಿ ಅಂತ ತಗೊಂಡಾಗ, ಜನರಲ್ ಕ್ಯಾಟಗರಿಗೆ 80+ ಸ್ಕೋರ್ ಮಾಡ್ಬೇಕಾಗತ್ತೆ ನೀವು. ಓಕೆನಾ? 80+ ಸ್ಕೋರ್ ಮಾಡೋದಂದ್ರೆ ತುಂಬಾ ಕಷ್ಟ ಇದೆ. ಯಾಕಂತಂದ್ರೆ ನೆಗೆಟಿವ್ ಮಾರ್ಕ್ ಇರೋದ್ರಿಂದ 80+ ಸ್ಕೋರ್ ಮಾಡೋದು ಕಷ್ಟ.
ಬಟ್ ದ ಥಿಂಗ್ ಏನಂತ ಅಂದರೆ ನಿಮ್ಮ ಪ್ರಿಪ್ರೇಷನ್ ಕೂಡ ಆ ಲೆವೆಲ್ಗೆ ಇರಬೇಕಾಗತ್ತೆ. ಅವಾಗ ಮಾತ್ರನೇ ಸಾಧ್ಯ. ಯಾರ್ಯಾರು ಕರೆಕ್ಟಾಗಿ ಕೋರ್ಸ್ನ ಕಂಪ್ಲೀಟ್ ಮಾಡಿ ಅಥವಾ ನಿಮ್ಮ ಸೆಲ್ಫ್ ಸ್ಟಡಿ ಜೊತೆಗೆ ಟೆಸರೀಸ್ಗಳನ್ನ ಅಟೆಂಡ್ ಮಾಡಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿದರೆ ನಿಮ್ಮ ಸ್ಕೋರ್ ತುಂಬ ಚೆನ್ನಾಗಿ ಬರುತ್ತೆ. ಜನರಲ್ ಕ್ಯಾಟಗರಿಯವರಂತೂ ಪಾಪ ಬರೀ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತಾನೆ ಅಲ್ಲ, ಪ್ರತಿಯೊಂದು ಹುದ್ದೆಲೂ ಕೂಡ ತುಂಬಾನೇ ಕಷ್ಟಪಡಬೇಕು. ಅದಾದ್ಮೇಲೆ OBC ಕ್ಯಾಟಗರಿಯವರು 2A 2B 3A 3B ಅವರು ಎಷ್ಟು ಸ್ಕೋರ್ ಮಾಡಿದ್ರೆ ಉತ್ತಮ? 75+ ಸ್ಕೋರ್ ಮಾಡಿದ್ರೆ ಉತ್ತಮ. ನೆಕ್ಸ್ಟ್ SC ST ಕ್ಯಾಟಗರಿ 70+. ಈಗಲೂ ಕೂಡ ಏನ್ ಮೊದಲು ನಿಲ್ತಿತ್ತು SC ST ಗೆ ತುಂಬಾ ಕಡಿಮೆ ನಿಲ್ಲೋದು, ಬಟ್ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಇವಾಗ. ಜನರಲ್ ಮೆರಿಟು OBC SC ಈ ಒಂದು 5-6 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಒಳಗಡೆ ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ತುಂಬಾ ಏನ್ ಡಿಫ್ರೆನ್ಸ್ ಇರಲ್ಲ. ಬಟ್ ಆ 10 ಮಾರ್ಕ್ಸ್ ಸ್ಕೋರ್ ಮಾಡೋ ಡಿಫ್ರೆನ್ಸ್ ಇದೆ ಗೊತ್ತಾ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವುಮೆನ್ ಕ್ಯಾಂಡಿಡೇಟ್ಸ್ ಮತ್ತೆ HK ಕ್ಯಾಂಡಿಡೇಟ್ಸ್. HK ಕ್ಯಾಂಡಿಡೇಟ್ಸ್ಗೆ 2 ಆಪರ್ಚುನಿಟಿ ಇದೆ, ಒಂದು HK ಇನ್ನೊಂದು RPC. ಸೊ ಅಲ್ಲಿ ಅಥವಾ ಇಲ್ಲಿ ಯಾವ್ದಾದ್ರು ಒಂದಾದ್ರೂ ಕೂಡ ಅವರು ನೆಮ್ಮದಿಯಾಗಿರ್ತಾರೆ. ಅಂಡ್ ವಿಮೆನ್ ತಗೊಂಡ್ರೆ ನಿಮ್ಗೆ ಪ್ರತಿಯೊಂದು ಕ್ಯಾಟಗರಿಲು ಜನರಲ್ ವಿಮೆನ್, OBC ವಿಮೆನ್, SC ST ವಿಮೆನ್, ಸೊ ನಿಮಗೆ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ದಯವಿಟ್ಟು ವಿಮೆನ್ ಯಾರಿದ್ದೀರಾ, ಇದಕ್ಕೆ ಯಾರು ಹುಡುಗಿರ ಅಪ್ಲಿಕೇಶನ್ ಹಾಕಿದ್ದೀರಾ, ಈ ಆಪರ್ಚುನಿಟಿನ ಕರೆಕ್ಟಾಗಿ ಬಳಸ್ಕೊಳ್ಳಿ. ಈಗಲೂ ಟೈಮ್ ಇದೆ, ಕರೆಕ್ಟಾಗಿ ಕುತ್ಕೊಂಡು ಪ್ರಿಪ್ರೇಷನ್ ನಡೆಸಿದ್ರೆ ಈಗಲೂ ಕೂಡ ನೀವು ಆರಾಮಾಗಿ ಜಾಬ್ನ ತಗೊಳ್ಬೋದು. ದಯವಿಟ್ಟು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಿಮ್ಮ ಈ ಪ್ರಿಪ್ರೇಷನ್ ಅಲ್ಲಿ ನೀವು ಮಾಡುವಂತಹ ಮಿಸ್ಟೇಕ್ಸ್ಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋನ ಮಾಡ್ತಿದ್ದೀನಿ, ಅದನ್ನು ಕೂಡ ನೋಡಿ. ಅಂಡ್ ನಮ್ಮ NCC ಸಂಸ್ಥೆ ವತಿಯಿಂದ PC ಕ್ರ್ಯಾಶ್ ಕೋರ್ಸ್ ಹಾಗೆ PC ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡಿದೀವಿ. ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವರು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.